ಕಮಲಾ ಹೆಂಗಿದ್ರು ಚಾ ಮಾಡಕ್ ಹೋಗ್ಯಾಳ. ಆಕಿ ಬರೋ ಮಟ್ಟ ಇವತ್ತಿನ ರಾಶಿ ಭವಿಷ್ಯ ಹೆಂಗೈತಿ ನೋಡ್ಕೊಂಡ ಬಿಡ್ತೇನೆ. ವೃಷಭ ರಾಶಿ, ನೀವು ಭವಿಷ್ಯದಲ್ಲಿ ಕಳೆದುಕೊಂಡಿರುವ ಅಮೂಲ್ಯವಾದ ವಸ್ತು ನಿಮಗೆ ಮರಳಿ ಈ ದಿನ ಸಿಗಲಿದೆ. ನೋಡು, ಯಾವ್ದೋ ಮೂಲ್ಯಾಕ್ ಕುಂತ ಭವಿಷ್ಯ ಬರೀತಾರ, ಎಷ್ಟ್ ಕರೆಕ್ಟ್ ಬರೋಬ್ಬರಿ ಬರೀತಾರ ನೋಡ ಅವ್ರ ಭವಿಷ್ಯ. ನನ್ ಹೆಂಡತಿ ಕಳೆದಾಗ ಸಿಗ್ಲಿಲ್ಲನ, ಅದ ಅಮೂಲ್ಯವಾದ ವಸ್ತು ನಂದ. 1 ರೂಪಾಯಿಗಳ ಖರ್ಚಿಲ್ಲದೆ ನೀವು ಮನೆಯಲ್ಲೇ ಕುಳಿತು ಬಗೆ ಬಗೆಯ ಆಹಾರವನ್ನು ಸವಿಯಲಿದ್ದೀರಿ. 1 ರೂಪಾಯಿ ಖರ್ಚಿಲ್ದ ಮನ್ಯಾಗ ಕುಂತ ಹೆಂಗೇನ್ ಲೆಕ್ಕಿದ? ಏನಾಯ್ತನೋ ತಪ್ಪಿ ಅಂದ್ರ ಬರ್ದಿರ್ಬೋದು ಬಾಳ್ ಮಾಡಿ. ನಮ್ ಹಣೆ ಬರ್ದಾಗ ಏನ್ ನಮ್ಗ್ ಸೇರ್ಬೇಕಂತ ಬರ್ದಿರ್ತಲ್ಲ, ಅದ್ ನಮಗ್ ಬಂದ್ ಸೇರಾಕನ ಬೇಕು. ಅಷ್ಟಿಲ್ದ ದೊಡ್ಡೋರ್ ಅಂತಾರೇನ, ಪ್ರತಿ ಆಹಾರದ ಕಣಕಣದೊಳಗು ತಿನ್ನೋರ್ ಹೆಸರು ಬರ್ದಿರ್ತೈತ ಅಂತ ಹೇಳಿ. ಎಲ್ಲಾ ಹಣೆ ಬರ ಏನ್ ಮಾಡಕ್ಕಾಗಲ್ಲ. ಅಯ್ಯೋ ಮರಯ್ಯ, ನಾನು ಎಂತ ಮರುಗೇಡಿ ಇದ್ದೇನೆ ಅಂತೇನೆ. ಈಕಿ ಬಂದಿದ್ ಗದ್ದಲ್ದಾಗ ಆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಅದನ್ನ ಮಾಡ್ತೀನಿ ನಾನು ಹೆಂಡತಿ ಎಲ್ಲೋ ಕಳ್ದಾಡ್ರಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಈಗ ಹೋಗಿ ಹೊಳ್ಳಿ ತಗೋಬೇಕಲ್ಲ ಅದ ಪೊಲೀಸ್ ಕಂಪ್ಲೇಂಟ್. ಮೊದ್ಲ ಪೊಲೀಸ್ ಸ್ಟೇಷನ್ ಹೋಗಿ ಹೆಂಡತಿ ಸಿಕ್ಕಾಡ್ರಿ ಅಂತ ಹೇಳಿ ಕಂಪ್ಲೇಂಟ್ ವಾಪಸ್ ತಗೋಬೇಕ. ಇಲ್ಲಾಂದ್ರೆ ಅವ್ರ ಎಲ್ಲಾರು ಬ್ಯಾರೆ ಹೆಣ್ಮಗಳು ತಂದು ನಿಮ್ ಏನ್ ಸಿಕ್ಕಾಡ್ರಿ ಅಂತ ಇಲ್ಲಿ ತಂದ್ ಬಿಟ್ರಂದ್ರೆ ಏನ್ ಮಾಡೋದ? ಇರೋದ ಒಂದ್ ಸಂಭಾಳಿಸೋ ಮಟ್ಟ ಸಾಕಾಗತ್ತ ನನ್. ಸುಧಾ, ಸುಧಾ ಬಾ ಇಲ್ಲೇ. ಅಯ್ಯ ಎಟ್ರ ಅವಸರ ಅಂತ ನಿಮ್ಗ? ಈಗ ಕುದ್ಯಾಕ್ ಇಟ್ಟನ್ ಚಾ ಕುದ್ಯಾಕ್ ಬೇಡ, ಹಂಗ ಒದರ್ತಿರಲ್ಲ ನನ್ನ ಹೆಸರ್ಲೆ. ನೀ ದೇವದ್ ಬಂಗ್ಲೆ ಒಳಗ್ ಹೋಗಿ ತಪ್ಪಿಸ್ಕೊಂಡಿದ್ದೆಲ್ಲ, ಅವಾಗ ನನ್ಗೆಲ್ಲೂ ಕಾಣಿಸ್ಲಿಲ್ಲ. ಊರಾಗ ಎಲ್ಲಾರ್ನು ಕೇಳಿದ್ನಿ, ನಿಮ್ಮ ಅವ್ಗದು ಎಲ್ಲಾರ್ನು ಕೇಳಿದ್ನ್ಯಾ. ಮತ್ತೇನ್ ಕಡಿಕ್ ಏನ್ ದಾರಿನೇ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ನಿ, ನನ್ ಹೆಂಡತಿ ಕಳ್ದಾಡ್ರಿ ಅಂತ ಹೇಳಿ. ಮತ್ ಈಗ ಬಂದಿಲ್ಲ, ಹೋಗಿ ವಾಪಸ್ ತಗೊಂಬರ್ತೇನೆ ಕಂಪ್ಲೇಂಟ್. ಅದನ್ನ ಹೇಳಾಕಂತ ಹೇಳಿ ಕರ್ಯಾಕತ್ತಿದ್ನಿ ನಿನಗ. ಅಯ್ಯೋ ದೇವ್ರ, ಹೆಂಡತಿ ಕಳ್ದಾಳ ಅಂತ ಕಂಪ್ಲೇಂಟ್ ಯಾರ ಕೊಡ್ತಾರೇನ್ರಿ? ಅಯ್ಯ, ನಾನ್ ಸಣ್ಣ ಹುಡುಗಿದೀನಿ ಕಳ್ಕೊಳಕ? ಅಸಹ್ಯ ಹಿಡಿಯದ. ಕಳ್ದಾಳ ಬಿಟ್ಟು ಬ್ಯಾರೆ ಏನ್ರ ಹೇಳ್ಬೇಕಿನಿಲ್ಲ. ಇಲ್ಲಿ ತೋರಿ ಹೋಗ್ರಿ. ಅಸಹ್ಯ ಹಿಡಿ ಕೊಟ್ನದ ನೋಡ, ಕಪಾಳ ಗಟ್ಟಿ ಗೆವ್ ಅನ್ಬೇಕ. ಏನ್ ಮಾತಾಡ್ತಿ? ನಾನಂತ ಸುಮ್ಮದೇನೆ, ಬ್ಯಾರದವ್ ಯಾವಾಗಿನ ಚಪ್ಪಲ್ ಹರಿಯವ್ ಹೊಡಿತಿದ್ದ. ಶೂಟಿಂಗ್ ನೋಡಕ್ ಹೋಗೋದ್ ಹರ್ಕತ್ ಏನಿತ್ ನಿಂದ? ಹೋಗಿದ್ದಿ ಮತ್ತೇನಂತ ಹೇಳ್ಬೇಕ್? ನಾನ ಕಳ್ದಾಳ ಅಂತ ಹೇಳಿ ಮತ್ತೇನ್ ಬ್ಯಾರದೇನ್ರ ಐತೇನೆ ಹೇಳಾಕ? ಸುಮ್ಮ ಹಳೆ ನಾಯಿ ಹಂಗ ನಡಿ ಒಳಗ. ನನ್ನ ಸಿಟ್ಟಿಗ ಬಾಗ್ಲಾ ಏನ್ ಮಾಡಿತ್ತದಂದ ದಬ್ಬ ಬಡಿಯೋದ್ ಹಂಗ. ನಾ ಏನ್ ಬೇಕಂತ ಹೋಗೇನಿ? ಎಲ್ಲಿ ನನಗೇನ್ ಗೊತ್ತಿತ್ತು ಹಿಂಗೆಲ್ಲಾ ಆಗ್ತದಂತ? ಹೇಳೇ ಹೋಗೇನ್ ಹೋಗುವಾಗ. ಆಮೇಲೆ ಅಲ್ಲಿ ಹೋದ್ಮೇಲೆ ನೆಟ್ವರ್ಕ್ ಇರ್ಲಿಲ್ಲ, ಏನ್ ಮಾಡ್ಲಿ ನಾನು? ಪತ್ರಾರ ಬರೀತಿದ್ನಿ, ಅಲ್ಲಿ ಆ ಪೋಸ್ಟ್ ಮ್ಯಾನ್ ಬರ್ಲಿಲ್ಲ, ಬರೆದು ಕಳಿಸ್ತಿದ್ದೆ ನನ್ ಗಂಡಕ್ ಕೊಡ್ರಿ ಅಂತ ಹೇಳಿ. ಯಾ ಪರಿಸ್ಥಿತಿ ಮಾಡೋದು ಏನ್ ತಾನ ಐತೇನಿ? ಇಲ್ಲ, ಹೋಜರಿಂದ ಏನ್ ಪುಣ್ಯ ಮಾಡಿ ಬಂದ ಯಾರಿಗ ಗೊತ್ತ? ನನ್ನಂತ ಚಲೋ ಹೆಂಡತಿ ಸಿಕ್ಕಾಳ. ಹೋಗ್ಲಿ ಬಿಡು, ಇವ್ರ ಆರ್ಡರ್ ದಿನ ಇದ್ದಿದ್ದನ ಅವನ ನೋಡ್ ನನಗೂ ಸಾಕಾಗೈತಿ. ಏನೇನ್ ಪಾರ್ಸಲ್ ತಂದಾನೇನು ಯಾರಿಗ ಗೊತ್ತ? ನೋಡ್ತೇನೆ. ನನ್ನ ಗಂಡ ಹೊರಗೆ ಹೋಗಿದ್ದ ಬಾಳ ಚಲೋ ಆತ. ಮೊದ್ಲು ಆರ್ಡರ್ ಬೇರೆ ಬಾಳ ಮಾಡೇನ್ಯಾ, ಇಲ್ಲಾಂದ್ರೆ ಅಲ್ಲೇ ಇಲಿ ಹೆಗನ ತಿನ್ನಂಗ ಕಚ್ ಪಚ್ ಅಂತ ತಿನ್ನಂಗ ಆಗ್ತಿತ್ತ. ಈಗ ಅವ್ರಿಲ್ಲ, ಆರಾಮಾಗಿ ಮಸ್ತಾಗಿ ತಿಂತೇನೆ. ಹೋಟೆಲ್ನಾಗಿನ ಪಾರ್ಸಲ್ ಅಂತೂ ಘಮ ಘಮ ಅನ್ನತೈತಿ. ಆ ಘಮ ಘಮ ವಾಸನೆಗೆ ಹೊಟ್ಟಿ ಇನ್ನಟ್ ಕಿತ್ಕೊಂಡು ಹಸಾಗೈತಿ. ಮೊದ್ಲು ಹೊಟ್ಟಿ ತುಂಬಾ ನಾಷ್ಟ ಮಾಡ್ಬೇಕ, ಇಲ್ಲಾಂದ್ರ ಆ ಬಾಜು ಮನೆ ಕಮಲಿ ಐತ್ಲ, ನಾಯಿ ಬಂದಂಗ ಬಂದ್ಬಿಡ್ತೈತಿ ವಾಸನೆಗೆ ಮೂಗ್ ಹಿಗ್ಗಿಸ್ಕೊಂಡ. ಅದೊಂಥರ ನಮ್ಮೂರ ಬೀದಿ ನಾಯಿ ಇದ್ದಂಗ. ಎಲ್ಲಿ ಚಲೋ ವಾಸನೆ ಬಂದ್ರು ಅಲ್ಲಿ ಹೋಗಿ ಒಂದ್ ವಿಸಿಟ್ ಒಗದ ಬಿಡ್ತೈತಿ. ಮೊದ್ಲ ಪ್ಲಾಸ್ಟಿಕ್ ನಾಗಿನೆಲ್ಲ ಪಾರ್ಸಲ್ ತೆಗದ ಪ್ಲೇಟ್ನಾಗ ಹಾಕ್ಬೇಕ. ರೀ, ರಾಶಿ ಭವಿಷ್ಯ ನೋಡಾಕ್ತೀರಿ? ಅದನ್ನೆಲ್ಲ ಯಾಕೆ ನೋಡ್ಬೇಕಂತ ನಾನು ನಿಮ್ಮ ರಾಶಿ, ನೀವು ನನ್ನ ಭವಿಷ್ಯ. ಇಷ್ಟ ಅಲ್ಲ ನಮ್ ಜೀವನ. ಅದು ಸಕ್ರಿಯ ಖಾಲಿ ಆಗಿತ್ರಿ, ಚಾ ಮಾಡಕಂತ ಹೋಗಿದ್ದೆ. ಸ್ವಲ್ಪ ಈ ಕಡೆ ಸುಧಾನ್ ಮನೆಗೆ ಹೋಗಿ ಇಸ್ಕೊಂಡ್ ಬಂದ್ಬಿಡ್ತೇನ್ರಿ. ಹೌದೌದು, ನೀ ನನ್ನ ಪಾಲಿನ ರಾಶಿನ, ನಾ ನಿನ್ ಭವಿಷ್ಯನ. ಚಲೋ ಹೇಳಿದಿ ನೋಡ. ಇದು ಸಕ್ರಿ ಮುಗ್ದತನ? ಹೌದ್ ಬಿಡು, ನನಗೂ ಏನ್ ಗೊತ್ತಿಲ್ಲ. 2 ದಿನದಿಂದ ನಂದು ಊಟಿಲ್ಲ, ನಿದ್ದಿಲ್ಲ, ನೀರಡ್ಕಿಲ್ಲ. ಹಂಗ ಅದನ್ನ ನಾನು ನಿನ್ ನೆನಪೊಳಗ. ಆಯ್ತು, ತಗೊಂಬರ್ತೀನ ಲಘುನ ಬಾಯನ. ಅಲ್ಲಲ್ಲ, ಏನೇನ್ ವೆರೈಟಿ ಅಪ್ಪ, ಬಾಯಾಗಿ ನೀರ್ ಬರಾಕತ್ತಾವ. ಇಡ್ಲಿ, ಪೂರಿ, ದೋಸೆ, ಭಾಳ ವೆರೈಟಿ ಅದಾವ. ಅಲ್ಲ, 2 ದಿನದಿಂದ ಒಂದಾಗ ಅನ್ನ ಕಾಣ್ಲಾರ್ದ ಕಣ್ಣಿಗೆ ಇಷ್ಟೆಲ್ಲ ವೆರೈಟಿ ನೋಡ್ರಂಡು ಒಮ್ಮೆ ಹೆಂಗ ಅನಿಸ್ಬಾರ್ದು ಮನಸ್ಸಿಗೆ? ಹೊಟ್ಟೆ ಇನ್ನಟ್ಟು ಹಸುವಾಗತೈತಿ ನೋಡಿ ಕ್ಯಾಸಿ. ಯಾವ ಕಡೆಯಿಂದ ಸ್ಟಾರ್ಟ್ ಮಾಡ್ಲಿ ತಿನ್ನಾಕ ಅನ್ನೋದು ಗೊತ್ತಾಗತೈತಿ. ಬಾಯಾಗಂತೂ ನೀರು ಬರತೈತಿ. ಈ ಕಡೆ ಜಾಮೂನಿಂದ ಸ್ಟಾರ್ಟ್ ಮಾಡ್ಲು, ದೋಸಾದಿಂದ ಸ್ಟಾರ್ಟ್ ಮಾಡ್ಲು, ಪೂರಿಯಿಂದ ಸ್ಟಾರ್ಟ್ ಮಾಡ್ಲು, ಪಲಾವಿಂದ ಸ್ಟಾರ್ಟ್ ಮಾಡ್ಲು, ಏನು ಒಂದು ಹೊಳಿವಲ್ದಲ್ಲಪ್ಪ. ಏ ಸುಧಾ, ವಾಟ್ ಹ್ಯಾಪನ್ ಟು ಯು? ಯಾವ್ದಾದ್ರು ಎತ್ತು ಸ್ಟಾರ್ಟ್ ಮಾಡು, ತಿನ್ನಕ್ ಸ್ಟಾರ್ಟ್ ಮಾಡು. ಏನದ? ಯಾರೋ ಕದಾ ಬಾರಿಸ್ತಂಗ ಅನ್ಸದೈತಲ್ಲ. ಆ ಹೋಟೆಲ್ ಏನ್ರ ಬಿಲ್ ಇಸ್ಕೊಳಕ್ ಬಂದೇನ? ಆಗಾರ ಏನ್ ಹೊಂಟುಟ್ಲೆ ಶಡಸೋದಂಗ ಮಾಡಾಕತ್ತಾನ. ಊರಾಗ ಇರ್ತೀವಿ, ರೊಕ್ಕ ತಗೊಂಡೆ ನೋಡಿ ಹೋಗ್ತೇವಿ. ಮೊದ್ಲ ಅವ್ನ ಮಸಡಿ ಮ್ಯಾಲೆ ರೊಕ್ಕ ಹೋಗದ್ ಬರ್ತಾನೆ. ಯಾರದ ಸಮಾಧಾನ ಅನ್ನೋದೈತೇನಿಲ್ಲ?
ಸ್ಟೇಷನ್ ಇಲ್ಲ ಮನಿ ಕಡೆ ಶಿಫ್ಟ್ ಮಾಡ್ರೇನ? ಹಾ ನಮ್ಮ ಮನಿ ಮುಂದೆ ಶಿಫ್ಟ್ ಮಾಡ್ಯಾರ. ನೀ ಒಳ್ಳೆ VIP ಮನಿ ಮುಂದೆ ಸೆಕ್ಯೂರಿಟಿ ಗಾರ್ಡ್ ನಿಂತಂಗ್ ಮಾಡತ್ತಿಲ್ಲ, ಒಳಗ ಹೋಗಾಕ್ ಬಿಡ್ವಾ ಅಲ್ಲಿ. ಸರಿ ಆ ಕಡೆ. ಅಲ್ಲ ಪೊಲೀಸ್ ಸ್ಟೇಷನ್ನಾಗ ಏನಾರ ತೊಂದ್ರೆ ಆತೋ ಏನೋ, ಎಷ್ಟು ಲಘು ಬಂದ್ರಲ್ಲ ಅದನ್ನ ಕೇಳಿದೆ ನಾನು. ಅಲ್ಲ ನೀ ಯಾಕೆ ಹಿಂಗ್ ಮಂಗ್ಯಾನಂಗ್ ಮಾಡಕತ್ತೀಯ? ಒಳಗರ ಬಿಡ್ ನನ್ನ. ಅಯ್ಯ ಅಡ್ಡಗಟ್ಟು ನಿಂತು ಬಿಟ್ಟಿಯಲ್ಲ ಇಲ್ಲೇ ಹೊರ. ಬಾಯಾಗ ಹಾಕೋ ತಡ ಇಂದ ನನ್ನ ಬಿಡ್ಬೇಕು ಇದ ಟೈಮ್ನಾಗ. ನನಗಂತೂ ಉಳಿದಲ್ಲ ಇಲ್ಲಿ ಇವತ್ತ. ಇಷ್ಟೆಲ್ಲ ಆರ್ಡರ್ ಮಾಡಿನಂದ್ರ ನನ್ ಗಂಡ ನನ್ ಸುಮ್ಮನೆ ಬಿಡೋದಿಲ್ಲ. ಏನ್ ಮಾಡಿ ಮನಿ ಬಾಗಲ್ದಿಂದ ಒಳಗಿನ ಮಟನು ಗಮ್ಮಂತ ವಾಸನಿ ಬರಕತ್ತೈತಲ್ಲ. ಏನ್ ಅಡ್ಗೆ ಮಾಡಿದ್ಯ? ಅಡ್ಗೆ ಅನ್ನಕೇನ ಈಗರ ಬಂದಿ ಯಾವಾಗ ಮಾಡ್ದಿ ಅಂತ. ನೀ ಅಡ್ಗೆ ಮನೆಗೆ ಹೋಗಿದ್ದಂತೂ ನಾನು ನೋಡೇ ಇಲ್ಲಲ್ಲ. ಈ ಒಳಗಿಟ್ಟಿದ್ದ ರೌಂಡ್ ಟೇಬಲ್ ಹೊರಗೆ ಯಾಕೆ ತಂದಿಟ್ಟಿ? ಅದ್ರ ಮ್ಯಾಗ ಏನೋ ಹಚ್ಚಿಯಲ್ಲ, ಇಲ್ಲಿ ಯಾಕೆ ಬಂದಿತ್ತ ಟೇಬಲ್ ಈಗ? ಏನು ಅನ್ನೋದು ಹೇಳ, ಬಾಯಿ ಬಿಡಟ್ಟ. ಬಾಯಿ ಆಗೇನು ಕಡದ್ ತುರ್ಕೊಂಡಿಯೇನ? ಆ ಟೇಬಲ್ ಕಡೆನೇ ಯಾಕೆ ಹೊಂಟಿಯ? ಅದನ್ನ ಯಾಕೆ ಅಟ್ ಮುಚ್ಚಾಕತ್ತೀಯ? ಅಡ್ಡ ನಿಲ್ಕೊಂತ ಬಾಯಿ ಕಡೆ ಏನಿಟ್ಟಿಯ ಟೇಬಲ್ ಮ್ಯಾಗ? ಗಮ್ಮನ ವಾಸನಿ. ಇದೆ ಸೋಪ್ ಹಚ್ಕೊಂಡ್ ಚಾಕ ಮಾಡಿ ಬಂದೇನ್ರಿ. ನೀವು ಬೇಕಾದ್ರೆ ಇನ್ನೊಂದ್ಸರ್ತಿ ಚಾಕ ಮಾಡಿ ಹೋಗ್ರಿ. ನಾನು ಹೊಸ ಸೋಪ್ ತೆಗ್ದೀನಿ. ಇದು ಟೇಬಲ್ ಮೇಲೆ ಎಲ್ಲಿ ಏನೈತಿ? ಅದು ಭಾಳ ಧೂಳಾಗಿತ್ತಲ್ಲ, ಅದಕ್ಕೆ ಇಲ್ಲಿ ಬೆಳಕೈತಿ, ಇಲ್ಲಿ ಬೆಳಕನ್ಯಾಗ ಸ್ವಚ್ಛ ಮಾಡ್ರ ಅಂತ ಇಲ್ಲಿ ತಂದಿಟ್ಟು. ಸೋಪ್ ಹಚ್ಕೊಂಡ್ ಜಾಕ ಮಾಡಿದ್ಯಾ? ಅದೆಂತ ಸೋಪ್ ಅದ? ಇಡ್ಲಿ ದೋಸೆ ಪೂರಿ ಹಿಂಗೆಲ್ಲ ಸ್ಮೆಲ್ ಬರಕತ್ತಿತ್ತಲ್ಲ, ಅದನ್ನ ಯಾವುದು ಹೊಸದು ಕಂಡು ಹಿಡ್ದಾರೇನ? ನೀನೋ ನಿನ್ ಸೋಪು ಅದೆಲ್ಲ ಇರುವಲ್ದಕ್ಕ ಹೊಟ್ಟೆರ ಜಗ್ ಹಸ್ತೈತಿ. ಏನ್ರ ಉಪ್ಪಿಟ್ಟು ಅವಲಕ್ಕಿ ಯಾವ್ದಾರ ಏನ್ರ ಮಾಡ್ಕೊಂಬ ಹೋಗ. ಏನ ಸುಧಾನ್ ಸೋಪ ಇಡ್ಲಿ ದೋಸೆ ಪೂರಿ ಗತೆ ವಾಸನೆ ಬರಕತ್ತೈತಿ. ಯಾವಾಗ್ಲಿಂದ ಇಂತ ಸೋಪ್ ಹಚ್ಕೊಳಕತ್ಲಿಕ್ಕೆ? ನಾನು ಈಗ ಜಸ್ಟ್ ಸೋಪ್ ಹಚ್ಚಿ ಜಾಕ ಮಾಡಿ ಸುಧಾಗಳ ಮನೆಗೆ ನಾ ಬಂದೇನಿ. ಅದೇನಂತ ನೋಡೇ ಬಿಡೋಣ, ಒಳಗ್ ಹೋದ್ರನ ಗೊತ್ತಾಕತಿ. ಹೊರಗಿಂದ ಎಣಿಕೆ ಹಾಕಿ ನೋಡ್ರಿ ಏನ್ ಗೊತ್ತಾಗೋದೈತಿ. ಬಾಗ್ಲ ನನ್ ಸಂಬಂಧ ತೆಗೆದಿಟ್ಟಿರ್ತಾವ್ರೆ ವಾಗು. ಸುಧಾ ಸುಧಾ ಏನ್ ಮಾಡತ್ತಿ ಸುಧಾ? ಈಗರ ಮನಿಗ್ ಬಂದ ಇಲ್ಯಾಕ್ ಶೆಟ್ಯಾಕ್ ಬಂದ್ಲೇನು ಯಾರಿಗ್ ಗೊತ್ತ? ಇಂತ ಹೊತ್ತನ್ಯಾಗ ಬಂದು ನನ್ ಕಾಟ ಕೊಡಾಕ ಇಕ್ಕಿ. ನನ್ನ ಗಂಡ ಮೊದ್ಲ ಡೌಟ್ನ್ಯಾಗ ನೋಡಾಕತ್ತಾನ. ಇದನ್ನೆಲ್ಲ ಪಾರ್ಸಲ್ ನಾನ ತರ್ಸೇನಂತ ಗೊತ್ತಾತಂದ್ರ ಮುಗ್ದ ಹೊತ್ತ ನಾನು ಹೆಣನ ಬೀಳಿಸ್ತಾನ ನಂದು ಇವತ್ತು. ಮನ್ಯಾಗ ಮಾಡ್ಕೊಂಡ್ ತಿನ್ನಾಕ ಏನ್ ಹಿಂಗ್ ದಾಡಿ ಅಂತ ಬೈತಾನ ನನ್ ಗಂಡ. ಮಹಾರಾಣಿಗತೆಗ ಕುರ್ಚಿ ಮೇಲೆ ಕುಂತ ತಿನ್ಬೇಕಂತ ಮಾಡಿದ್ದೆ. ನಾನೇನ್ ಬಕಾಸುರದೆ ನೀವು ಒಮ್ಮೆ ನುಂಗಾಕ. ಅಷ್ಟ್ರೊಳಗ ಬಂದು ಬಿಟ್ಲಲ್ಲಪ್ಪ ಈಕಿ ದರಿದ್ರ ಬಂದಂಗ. ಸುಧಾ ಏನೋ ನಿಮ್ಮ ಮನ್ಯಾಗ ಘಮ ಘಮ ಅಂತ ಪರಿಮಳ ಬೀರತ್ತಲ್ಲ, ಏನ್ ಮಾಡಿದ್ಯಾ ಅಡಿಗೆ ಅಂತಾದ? ಅದು ಮನ್ಯಾಗ ಚಾ ಮಾಡಕಂತ ಇಟ್ಟಿದ್ದೆ, ಸಕ್ರಿನೇ ಇಲ್ಲ. ಅದಕ್ಕ ನಿಮ್ಮ ಮನೆಗೆ ಬಂದ್ರ ಆತ ಒಂದ್ ಸ್ವಲ್ಪ ಸಕ್ರಿ ತಗೊಂಡ್ ಹೋದ್ರ ಆತಂತ ಬಂದೆ ನೋಡ. ಹೌದು, ಇದಂತ ಟೇಬಲ್ ಇಲ್ಲ ತಂದಿಟ್ಟಿ ಅದನ್ನ? ನಮ್ಮ ಮನ್ಯಾಗ ಸಕ್ರಿ ಫ್ಯಾಕ್ಟ್ರಿ ಐತಿ, ದಿನ ಆಕಿಗೆ ಸಕ್ರಿ ಕೊಡಾಕ. ಎಲ್ಲಿ ಸಕ್ರಿ ಯಾವ ತಾಯಿ? ಮನ್ಯಾಗ ಏನೂ ಇಲ್ಲ. ಅದಕ್ಕನ ನಾನು ಭೀಮಣ್ಣಂದ ಚಾದ ಅಂಗಡಿ ಇಲ್ಲನ, ಅಲ್ಲಿಂದನ ಪಾರ್ಸಲ್ ತರ್ಸಿದ್ನಿ ಚಾ. ಅದನ್ನ ಕುಡಿದು ಕೂತೆ ನೋಡು. ನೀನು ಬೇಕಾದ್ರೆ ಅಲ್ಲಿಂದನ ತರ್ಸ, ಇಲ್ಲಾಂದ್ರ ಅಲ್ಲಿ ಎದುರಿಗೆ ಅಂಗಡಿ ಅದಾವ ನೋಡ, ಅಲ್ಲಿ ಹೋಗಿ ತಗೊಂಡ್ ಬಂದ ಮಾಡ್ಕೊಂಡು ಕುಡಿ ಹೋಗ. ನೀ ಮೊದ್ಲ ಸಕ್ರಿ ತಂದ ಚಾ ಮಾಡ್ಕೊಂಡು ಕುಡಿ ಹೋಗ. ಆಮೇಲೆ ಈ ಟೇಬಲ್ ಇಲ್ಲ ತಂದಿಟ್ನಿ ಏನ ಪ್ರತಿಯೊಂದು ವಿಸ್ತಾರವಾಗಿ ಹೇಳ್ತೇನೆ ಹೋಗ. ಈ ಟೇಬಲ್ ಗುಂಡಗೈತೇನೆ ಚೌಕಗೈತಿ, ಚಂದ ಐತಿ ನೋಡ. ಉಳ್ಳಾನಿ ನಾರಿಗೆನ ಪೂರಿ ಜಾಮೂನ್ ದೋಸೆ ಇಡ್ಲಿ ಎಲ್ಲಾನು ಐತಲ್ಲ ಸುಧಾ ಇದ್ರೊಳಗ. ಅಗಳಿಂದ ಇದ ವಾಸನೆ ಬರಕತ್ತಿತ್ತೇನ? ಯಾವಾಗ ಮಾಡಿದಿದೆಲ್ಲ? ಏನದ? ಇಡ್ಲಿ ದೋಸೆ ಪೂರಿ ಜಾಮೂನ್ ಇಷ್ಟೆಲ್ಲ ಎಲ್ಲಿಂದ ಬಂತು ಸುಧಾ? ನೀನಂತೂ ಇಷ್ಟು ಕಡಿಮೆ ಟೈಮ್ನಾಗ ಇಷ್ಟೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ನೀ ಮಾಡೋ ಪೂರಿ ಇಡ್ಲಿ ದೋಸೆ ಬ್ಯಾರೆ ಬ್ಯಾರೆ ಶೇಪ್ ಒಳಗ ಬಂದಿರ್ತಾವ. ಇದು ಎಲ್ಲಿಂದ ಬಂತು? ಯಾವಾಗ ತಂದಿ? ಇದನ್ನೆಲ್ಲ ಹೋಟೆಲ್ ಏನ್ ತರ್ಸಿದ್ದೇನ? ಎಷ್ಟ್ ರೊಕ್ಕ ಖರ್ಚಾದು ಇಷ್ಟೆಲ್ಲದಕ್ಕೂ? ಬಾಯ್ ಬಿಡ. ಅಯ್ಯೋ ರೀ, ಇದಕ್ಕೆಲ್ಲ 1 ರೂಪಾಯಿನೂ ಖರ್ಚು ಮಾಡಿಲ್ರಿ ನಾನು. ಅದು ನನ್ ಗೆಳತಿ ಇಲ್ಲನ, ಆಕಿ ಗೋವಾನಾಗ ಇರ್ತಾಳ ನೋಡ್ರಿ, ಜೂಲಿ ಅಂತ ಹೇಳಿ. ಆಕಿ ಇಲ್ಲೇ ಎಲ್ಲೋ ಹಳ್ಳಿ ಒಳಗ ಬಂದಿರಕತ್ತಾಳ. ಆ ಹೋಟೆಲ್ ಬಿಸ್ನೆಸ್ ಹೊಸವಾಗಿ ಚಾಲು ಮಾಡ್ಯಾಳ್ರಿ. ಆಕಿನ ಇದನ್ನೆಲ್ಲ ಕಳ್ಸ್ಯಾಳ ನನಗ. ಸುಧಾ ಪುಕ್ಸಟ್ಟಿ ಅಂತ ಹೇಳ ಇಷ್ಟೆಲ್ಲ ತರ್ಸೋದೇನ? ಅಯ್ಯ ನಾವಿರೋರು 2 ಮಂದಿ, ನಮಗ 4 ದಿನಕ್ಕೆ ಆಗೋಷ್ಟ ಐತದ. ಅವ್ರು ಕಮಲಾ ಅವ್ರು ಬಂದಾರ ನೋಡ, ಅವ್ರಿಗೂ ಕೊಟ್ಟು ಕಳ್ಸ. ಅನ್ನ ಯಾವತ್ತು ಕೆಡಿಸ್ಬಾರ್ದ. ನಾನ್ ರೊಕ್ಕ ಕೊಟ್ಟು ತಂದಿದ್ದೆ, ನನಗೆ ಇನ್ನೂ ಒಂದು ತುತ್ತು ಬಾಯಾಗ ಹೋಗಿಲ್ಲ ಅಂತದ್ರಾಗ ಇಕ್ಕಿಗೆ ಬೇರೆ ಕೊಟ್ಟು ಕಳಿಸ್ಬೇಕೇನ? ನನ್ನ ಗಂಡರ ತಾನ ಸೂರ ವೀರ ಕರ್ಣನ. ಕಮಲಾ, ನೀ ನಿನ್ ಮನೆ ಕಡೆ ಹೋಗಿರ, ಚಾ ಮಾಡ್ಕೋತೀರ. ಅಲ್ಲಿ ಮಟ್ಟ ಅಂದ್ರೆ ನಾ ಏನೇನು ಉಳಿತಿತ್ಲ ಅದನ್ನೆಲ್ಲ ನಿಮ್ಮ ಮನೆಗೆ ತಂದು ಕೊಡ್ತೇನೆ ಹೋಗ.
ಅಯ್ಯೋ ಸುಧಾ, ನೀ ಯಾಕಷ್ಟು ತ್ರಾಸ ತಗೊಂತಿ? ನಮ್ಮ ಮನಿ ಮಠ ಬಂದು ಕೊಡೋ ಅಷ್ಟ. ಪಾಪ ನೀನ್ ಮೊದ್ಲ ದನದ ಬಂದಿ. ನೀ ಒಂದ್ 2 ನಿಮಿಷ ಆ ಕಡೆ ಸೈಡ್ ನಿಂದ್ರೆ ನನಗೆ ಏನೇನ್ ಬೇಕು ಅದೆಲ್ಲ ತಗೊಂಡ್ ಹೋಗ್ತೀನಿ. ಆಮೇಲೆ ಉಳಿದ್ರೆ ಮತ್ತೆ ಕೊಡುವಂತಿ ಬೇಕಾದ್ರೆ. ಮತ್ತೆ ನೀ ಕೊಟ್ಟೆ ಅಂದ್ರೆ ಬಾ ತುಂಬ ಕೊಡ್ತೀವ. ನಿನ್ ಗೊತ್ತೈತ್ಲ ನಾ ಮೊದ್ಲ ಈಟ ತಿನ್ನೋರ. ನನಗೆ ಎಷ್ಟು ಬೇಕು ಅಟ್ಟ ತಗೊಂಡ್ ಹೋಗ್ತಾನೆ. ಸುಮ್ಮನೆ ಎದಕ್ಕೆ ಕೆಡ್ಸೋದಂತೆ ನನ್ನ. ಸುಧಾ ನೋಡ್ದೆ, ನಾ ತಿನ್ನೋದೇ ಇಷ್ಟ. ನೀ ಆಗಿಲ್ಲ ಎಲ್ಲ ತುಂಬ ಕೊಟ್ಟು ಬಿಡ್ತಿದ್ದೆ. ಅದಕ್ಕೆ ನಾ ಎಷ್ಟು ಬೇಕು ಅಷ್ಟು ತಗೊಂಡೇನಿ. ಮತ್ತೆ ನಿನಗೇನ್ರ ಬಾಳ ಆಗಿದ್ರೆ ತೆಗೆದಿಡು. ಸಂಜಿಕ ಅದನ್ನ ತಗೊಂಡ್ ಹೋಗ್ತಾನೆ. ಸುಮ್ಮನೆ ಅನ್ನ ಯಾಕೆ ನಾ ಸಡಿ ಮಾಡೋದಂತನ್ನ. ಆಯ್ತು ತಗೋ ಸುಧಾ, ನಾ ಹೋಗ್ತೀನಿ. ಮತ್ತೇನ್ರ ಉಳಿದ್ರ ನೆನಪ್ಲೆ ಮಿಸ್ ಕಾಲ್ ಮಾಡಿ ಸಾಕ. ನಾ ಬಂದ ಲಗುನ ತಗೊಂಡ್ ಹೋಗ್ಬಿಡ್ತೇನೆ. ಏನ್ ಕೆಡ್ಸಾಕ ಹೋಗ್ಬೇಡ. ಅಯ್ಯೋ ಇದ್ರ ಹೆಣ ಚಂದ ಮಾಡ್ಲಿ. ನಾನು 6,500 ರೂಪಾಯಿ ಕೊಟ್ಟು ಪಾರ್ಸಲ್ ತಂದ್ರೆ ಎಲ್ಲ ತನ್ನ ಹೆಣಕ್ಕೆ ಬಡ್ಕೊಂಡು ಹೋದ್ಲ. ಇಡೋದ 4 ಪ್ಲೇಟ್ ಇಟ್ಟ. ಮತ್ತೇನು ಚೆಲ್ಬೇಡ, ಸಂಜಿಗೆ ಬಂದು ತಗೊಂಡು ಹೋಗ್ತಾನ. ಇದಂತಾದ ಗಂಟೆ ಬಿತ್ತು ಯಪ್ಪ ನನಗ. ಕಮಲ, ಏ ಕಮಲ, ನಿಂದ್ರ ಒಂದ್ ಸ್ವಲ್ಪ ನಿಲ್ಲ. ಸುಧಾ, ಸಾಕ್ ಸದ್ಯಕ್ಕೀಗಂತೂ. ಉಳಿದ್ರೆ ಮತ್ತೆ ತಗೊಂಡು ಹೋಗ್ತಲ್ಲ ನೀ. ಎದಕ್ಕೆ ಚಿಮ್ಮಿ ಮಾಡತ್ತಿ ಅಂತ ನಾನು. ಆಯ್ತು ನಾನು ಹೋಗ್ತೇನೆ. ನೀವು ಊಟ ಮಾಡು. ಅದೇನೋ ಹತ್ತಿದ್ವೈದು ಹಳ್ಯಾಗ ದಾನ ಮಾಡಿರಂತ. ಹಂಗಾತ್ ನನ್ನ ಪರಿಸ್ಥಿತಿ. ನಾನು ಬಿಲ್ ಜಾಸ್ತಿ ಆಗೈತೆ ಅಂತ ಗಂಡ ಬೈತಾನಂತೇಳಿ ಸುಳ್ಳು ಹೇಳಿದ್ರೆ ನನ್ನ ಗಂಡ ಎಲ್ಲ ಅಕ್ಕಿಗೆ ಕೊಟ್ಟು ಕಳ್ಸಿದ್ದ. ಇದು ಮಾತ್ರ ಬಕಾಸೂರ್ ಇದ್ದಂಗೆ ಐತೆ. ಆಗಳೇ 2 ಸ್ಪೂನ್ ಸಕ್ಕರೆ ಕೊಟ್ಟು ಕಳ್ಸಿರೋ ಸುಮ್ಮನೆ ನಾಯಿಗತೆಗೆ ಹೋಗ್ತಿಳಕಿ. ಅದನ್ನು ಬಿಟ್ಟು ನಾನು ತರಿಸಿರೋದೆಲ್ಲ ಆರ್ಡರ್ ಹೊತ್ಕೊಂಡು ಹೋದ್ಲ. ಹೊಟ್ಟೆ ಹಸದು ಸಾಯಾಕತ್ತೇನಿ. ಒದರಿದ್ರು ಹಂಗ ಹೋದ್ಲು ನೋಡಿ ಕಮಲಿ.